ಅಮರನಾಡು ಅಂತಂದಾಗ ಅಮರೇಶ್ವರನ ನೆಲೆಸಿರುವಂತಹ ಕ್ಷೇತ್ರ, ಅಮರೇಶ್ವರ ನೆಲೆಸಿರುವಂತಹ ಭಾಗಕ್ಕೆ ಅಮರನಾಡು ಅಂತ ಕರ್ಕೊಂಡು ಬಂದರು. ಮೊದಲೆಲ್ಲ ಹಿರಿಯರಲ್ಲಿ ಒಂದು ವಾಡಿಕೆ ಇತ್ತು, ಪ್ರಪಂಚ ಪ್ರಳಯದೊಂದು ಮುಳುಗಿದರೂ ಕೂಡ ಅಮರಗಡ್ಡೆ ಅಳಿಯುವುದಿಲ್ಲ, ಏನೂ ಆಗೋದಿಲ್ಲ, ಅದಕ್ಕೆ ಅಮರಗಡ್ಡೆ ಅಮರನಾಡು ಅಂತ ಕರ್ಕೊಂಡು ಬಂದಾರ. ಯಾಕೆ ಅಂತಂದ್ರೆ ಇಲ್ಲಿ ಸಾಕ್ಷಾತ್ ಪರಮೇಶ್ವರನೇ ನೆಲೆಸಿದನ, ಅದಕ್ಕೆ ಅಮರೇಶ್ವರನ ಗಡ್ಡಿ, ಅಮರಗಡ್ಡಿ, ಅಮರನಾಡು ಅಂತ ಕರ್ಕೊಂಡು ಬಂದಿದ್ದಾರೆ. ಈ ಕ್ಷೇತ್ರದಲ್ಲಿ, ಈ ನಾಡಿನಲ್ಲಿ ಶರಣರು ಅಂತ ಬಂದಾಗ ಹೇಳಿದ್ರು ಅಗಸ್ತ್ಯ ಮಹರ್ಷಿಗಳು, ಕಪಿಲ ಮಹರ್ಷಿಗಳು ಅಂತ ವಿಚಾರವನ್ನು ತೆಗೆದುಕೊಂಡ್ರು. ಮೊದಲು ಅದು ನೋಡಿದಾಗ ಅವ್ರು ಯಾರೂ ನಮಗೆ ಕಣ್ಣಿಗೆ ಕಂಡಿಲ್ಲ. ಮಹಾತ್ಮರು, ಮಹರ್ಷಿಗಳು, ಅವರೆಲ್ಲ ತಪಸ್ವಿಗಳು. ಅದನ್ನು ನಾವು ಇತಿಹಾಸವನ್ನು ತೆಗೆದು ನೋಡಿದಾಗ ಗಂಗಾಧರ ಶಾಸ್ತ್ರಿಗಳು ಹೇಳಿದರು ಆದಯ್ಯ ಮತ್ತು ಮಾಳಗುಂಡಮರು, ಇದು ಈ ಕ್ಷೇತ್ರಕ್ಕೆ ಘನತೆ ಬರುವಂತಹ ವಿಚಾರ. ಅದಾದ ಮೇಲೆ ನಾವು ಶರಣರು ಅಂತ ವ್ಯಾಖ್ಯಾನ ಮಾಡಿದ್ದು 12ನೇ ಶತಮಾನದಿಂದ ಶರಣರು ಅಂತ ಕರ್ಕೊಂಡು ಬಂದಿವಿ. ಮೊದಲೆಲ್ಲ ಮಹರ್ಷಿಗಳಂತಿದ್ರು, ಶಿವಾಚಾರ್ಯರಂತಿದ್ರು, ಸ್ವಾಮಿಗಳಂತಿದ್ರು. ನಮ್ಮ ಭಾಗದ ಅನುಗುಣವಾಗಿ ನಾವು ನೋಡಿಕೊಂಡಾಗ ಇಲ್ಲಿ ಉಚ್ಚಾರಣೆಗಳು ಬದಲಾಗ್ತವೆ. ವಿದ್ವತ್ತಿನಲ್ಲಿ ನಾವು ನೋಡಿಕೊಂಡಾಗ ಶರಣರು, ಸತ್ಪುರುಷರು, ಮಹಾತ್ಮರು, ತಪಸ್ವಿಗಳು ಅಂತ ಕರ್ಕೊಂಡು ಬರ್ತಾರೆ. ನಿಮಗೆಲ್ಲ ತಿಳಿದ ಹಾಗೆ ಈಗ ನಮ್ಮ ಭಾಗದಲ್ಲಿ ನಾವು ವಿಚಾರ ಮಾಡಿಕೊಂಡ್ರೆ ಇಲ್ಲೆಲ್ಲ ನೀವು ಗದ್ದಿಗೆ ಹೋಗ್ತೀರಿ. ಯಾರ ಗದ್ದಿಗಪ್ಪ ಹೆಸರು ಹೇಳಂಗಿಲ್ಲ, ಗದ್ದಿಗೆ ಮುಟ್ಟಾಗ ಹೋಗಿ ಬರ್ಬೇಕಪ್ಪ ಅಷ್ಟೇ, ಅದು ಒಂದು ನಂಬಿಕೆ. ಹಾಗೆ ಈ ಶರಣರು ಅಂತ ತೆಗೆದುಕೊಂಡಾಗ ಮೊಟ್ಟ ಮೊದಲು 12ನೇ ಶತಮಾನವನ್ನು ನೋಡಿಕೊಂಡಾಗ ಆಯ್ದಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮನ ನೆನಪುಗಳು ಬರ್ತಾವೆ. ಅವರ ಇಬ್ಬರ ವಚನದ ನಾಮಾಂಕಿತ ಅಮರೇಶ್ವರ ಲಿಂಗ ಪ್ರಿಯ ಅಂತೇಳಿ ಇದೆ. ಅವರು ಬರೆದಿರೋದು ಸುಮ್ಮನೆ ಒಂದು 10 ಅಥವಾ 12 ವಚನಗಳನ್ನು ಬರೀತಾರೆ. ಈ ಸಖಿಯ ಆಸೆ ನಿನಗೆ ಕಯ್ಯ. ಶರಣರು ಅಂತ ಸುಮ್ಮನೆ ಕರೆಯಂಗಿಲ್ಲ ಅವ್ರನ್ನ. ಆ ಆಯ್ದಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮ, ಆಯ್ದಕ್ಕಿ ಅಂತಲೇ ಯಾಕೆ ಬಂತು ಅಂತಂದ್ರೆ ಅವರ ಕಾಯಕವನ್ನ ಮುಗಿಸಿಕೊಂಡು ಬರುವಂತಹ ದಾರಿಯಲ್ಲಿ ಬಿದ್ದಿರತಕ್ಕಂಥ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಬಂದು ಅದರಿಂದ ಪ್ರಸಾದವನ್ನು ಮಾಡತಕ್ಕಂತಹ ಪದ್ಧತಿ, ನಿಯಮ ಅವ್ರದ್ದಾಗಿತ್ತು. ಅದಕ್ಕೆ ಶರಣರು ಏನಂತ ಕರೆದ್ರು, ಅವರಿಗೆ ಆಯ್ದಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮ ಅಂತ ಕರ್ಕೊಂಡು. ಒಂದು ದಿನ ಅಂತಾಳ, ಒಂದು ದಿನ ಈಗ ಕೆಲಸ ಮುಗಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಬಹಳಷ್ಟು ದವಸ ಧಾನ್ಯಗಳನ್ನು ತಗೊಂಡು ಹೋಗ್ತಾಳೆ. ಯಾರು? ಮಾರಯ್ಯ. ದವಸ ಧಾನ್ಯಗಳನ್ನು ತಗೊಂಡು ಹೋದಾಗ ಲಕ್ಕಮ್ಮ ಕೇಳ್ತಾಳು, ಇಷ್ಟು ತಗೊಂಡು ಏನು ಮಾಡಬೇಕು ನಾವು? ಈ ಸಖಿಯ ಆಸೆ ನಿನಗೆ ಕಯ್ಯ, ನಮಗೆ ಎಷ್ಟು ಬೇಕೋ ಅಷ್ಟನ್ನು ತಗೋಬೇಕು, ಇಷ್ಟು ತಗೊಂಡು ಏನು ಮಾಡಬೇಕು ಅಂತೇಳಿ ಅದನ್ನು ಮತ್ತೆ ಚೆಲ್ಲುತ್ತಾಳೆ. ನಮಗೆ ಎಷ್ಟು ಬೇಕಾಗಿರುತ್ತೆ ಅಷ್ಟು ದವಸ ಧಾನ್ಯದಿಂದ ಅಡಿಗೆಯನ್ನು ಮಾಡಿಕೊಂಡು ಪ್ರಸಾದವನ್ನು ಮಾಡ್ತಾಳೆ. ಇದರಿಂದ ನಿಮ್ಗೆ ಏನಪ್ಪ ಅರ್ಥ ಆಗಬೇಕು ಅಂತಂದ್ರೆ, ಶರಣರು ಅಂತ ಅಂದ ತಕ್ಷಣ ಗುರುಗಳ ತಲೆ ದೀಕ್ಷಾ ತಗೊಂಡು ದಿನ ಪೂಜೆ ಮಾಡಿ ಜಪ ಮಾಡಿ ನಿಮ್ಮ ಕೆಲಸ ನೀವು ಮಾಡಿದ್ರೆ ಶರಣರಾಗೋದಿಲ್ಲ. ಯಾವ ಮನಸ್ಸಿನಲ್ಲಿ ಆಶಾ ಕ್ಲೇಶಗಳನ್ನು ದೂರ ಮಾಡಿ ತನವನ್ನ ಮನವನ್ನ ಗುರು ಕೊಟ್ಟಿರ್ತಕ್ಕಂಥ ಮಂತ್ರಕ್ಕೆ ಸಮರ್ಪಣೆಯನ್ನ ಮಾಡಿ ಆ ಮಂತ್ರವನ್ನ ದಿನನಿತ್ಯ ಪಠನವನ್ನ ಮಾಡಿ ಆ ಗುರುವಿಗೆ, ನಿನಗೆ ಪ್ರಿಯವಾಗಿರ್ತಕ್ಕಂಥ ದೇವರಿಗೆ ನಿನ್ನ ತನು ಮನವನ್ನ ಸಂಪೂರ್ಣವಾಗಿ ಸಮರ್ಪಣೆ ಯಾವ ಮನುಷ್ಯ ಮಾಡ್ತಾನ ಅವರಿಗೆ ಶರಣರು ಅಂತ ಕರ್ಕೊಂಡು. ನಿಮ್ಮೆಲ್ಲ ಇನ್ನೂ ಸ್ವಲ್ಪ ವಿಚಾರ ಹೇಳ್ತೀನಿ. ಕೆಲವೊಂದು ಹೆಸರುಗಳನ್ನು ಬಿಟ್ಟು ನಿಮಗೆ ಕೌತಾಳಕ್ಕೆ ಹೋಗೋ ದಾರಿ ಗೊತ್ತೈತಿ. ಹುಚ್ಚುಗುಡ್ಡಪ್ಪ, ಪಾಮನ್ ಕಲ್ಲೂರಾಗ ಇದು ಅಮೀನ್ಗಢದಾಗ ಕಾಣ್ತೈತಿ. ಇವೆಲ್ಲ ಮಹಾತ್ಮರು. ಹೆಂಗಪ್ಪ ಅಂತಂದ್ರೆ ಹಿರಿಯರು ಹೇಳ್ತಿರ್ತಾರೆ, ಜಾಟ್ಗಲ ಬಸವಣ್ಣನಿಗೆ ಜಾತ್ರೆಗೆ ಹೋಗ್ತಿರ್ಬೇಕಾದ್ರೆ ಈತ ಬುದ್ಧಿ ಕಟ್ಟಿ ಆತ ಕೊಡ್ತಿದ್ನಂತ. ಆತನ ಪ್ರಸಾದವನ್ನು ತೆಗೆದುಕೊಂಡು ಬಂದು ಜಾತ್ರೆಗೆ ಹೋಗ್ತಕ್ಕಂಥ ಸದ್ಭಕ್ತರು ತಂದು ಹುಚ್ಚುಗುಡ್ಡಪ್ಪ ಆತ ಕೊಡ್ತಿದ್ರಂತ. ಈ ಶರಣರ ಜೀವನ ಹೆಂಗೆ ಇರ್ತಿತ್ತು ಅಂತ ನಾವು ವಿಚಾರ ಮಾಡಿಕೊಂಡಾಗ
ಅವರ ಜೀವನವೇ ಎಲ್ಲ ಅರಿಷಡ್ವರ್ಗಗಳಿಂದ ಮಿಗಿಲಾಗಿರ್ತಕ್ಕಂಥ ಬದುಕು ಅವರದಾಗ್ತಿತ್ತು. ಲೌಕಿಕ ಜೀವನವನ್ನ ಬಿಟ್ಟು ಪಾರಮಾರ್ಥಿಕ ಜೀವನದಲ್ಲಿ ಅವರು ಯಾವಾಗಲೂ ಜೀವನವನ್ನ ಕಳೀತಾ ಇದ್ರು. ನಾವೆಲ್ಲ ಹೆಂಗೆ ಬದುಕು ಮಾಡಕತ್ತೀವಿ ಅಂತಂದ್ರೆ, ಕಾಯಕವೇ ಕೈಲಾಸ ಅಂತಕ್ಕಂಥ ಶರಣರು ಹೇಳೋಗ್ಯಾರ. ಆದ್ರೆ ಕಾಯಕವೇ ಕೈಲಾಸ ಅಂತ ಹೇಳಿಕೊಳ್ಳಕ್ಕಷ್ಟೇ ನಾವು ಬದುಕು ಮಾಡ್ತಾ ಇದ್ದೇವೆ ವಿನಃ ನಿಜವಾದ ಬದುಕನ್ನ ನಾವು ಯಾರು ಮಾಡ್ತಾ ಇಲ್ಲ ಇವತ್ತು.